ಅಲ್ಲ, ಇದು HMPV ವೈರಸ್ ಏನಿದೆ, ಇದು ಒಂದು ರೆಸ್ಪಿರೇಟರಿ ವೈರಸ್ಸು ಅಥವಾ RNA ವೈರಸ್ಸು, ಎನ್ವೆಲಪ್ ವೈರಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಡಿಸೆಂಬರು, ಜನವರಿ, ಫೆಬ್ರವರಿನಲ್ಲಿ ಸರ್ವೇ ಸಾಮಾನ್ಯ. ಯಾವುದು ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಂತ ಏನು ಹೇಳ್ತೀವಿ, ಇದು ಸಾಮಾನ್ಯ. ಸೊ ಹೀಗಾಗಿ ಆದರೂ ಮುನ್ನೆಚ್ಚರಿಕೆ ವಹಿಸಬೇಕು. ಯಾರಿಗೆ ಕೆಮ್ಮು, ಜ್ವರ ಅಥವಾ ರನ್ನಿಂಗ್ ನೋಸ್ ಇರುತ್ತೆ ಅಂಥ ಜನರಿಗೆ ಅಥವಾ ಅಂಥ ಮಕ್ಕಳುಗಳನ್ನ ನಾವು ಮಾಸ್ಕನ್ನು ಧರಿಸ್ಬೇಕಾಗುತ್ತೆ. ಕ್ರೌಡೆಡ್ ಪ್ಲೇಸಸಲ್ಲಿ ಹೋಗಬಾರ್ದು, ಯಾಕೆಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಇದೊಂದೇ ಅಂತಲ್ಲ, ಯಾವುದೇ ಈಗ ನಾವು ನೋಡಿದ್ದೀವಿ, ಈ ಕೋವಿಡ್ ಬರೋದಕ್ಕೆ ಮೊದಲು ಕೂಡ ಮನೆಯಲ್ಲಿ ಯಾರಿಗಾದರೂ ಕೆಮ್ಮು, ಜ್ವರ, ನೆಗಡಿ ಬಂದರೆ ಮನೆಯವರೆಲ್ಲರಿಗೂ ಬರುತ್ತೆ. ಸೊ ಆದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವು ಮಾರ್ಗಸೂಚಿಗಳನ್ನು ಕೊಟ್ಟಿದೆ, ಅದನ್ನು ಪಾಲನೆ ಮಾಡಬೇಕು. ಆತಂಕಕ್ಕೆ ಏನು ಎಡೆ ಇಲ್ಲ ಅಂತ ನನ್ನ ಭಾವನೆ. ಅಲ್ಲ, ಇವತ್ತು ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವರು ಒಂದು ಮಂಥನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಅಂದರೆ ಯುವಕರನ್ನು, ಅದರಲ್ಲಿ ಇದು ಗ್ರ್ಯಾಜುಯೇಟ್ಸ್ ಏನಿದೆ, ಯಂಗ್ ಗ್ರ್ಯಾಜುಯೇಟ್ಸ್ ಏನಿದ್ರೆ ಅವರಿಗೆ ವ್ಯಾವಹಾರಿಕ ಜ್ಞಾನವನ್ನು ಕೊಡುವಂಥದ್ದು, ಅವರು ಸ್ಟಾರ್ಟಪ್ ಮಾಡೋವಂಥದ್ದು, ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವ ರೀತಿ ಅವ್ರನ್ನ ಮೋಟಿವೇಟ್ ಮಾಡ್ಬೋದು, ಯಾವ ರೀತಿ ಅವರಿಗೆ ಸಹಕಾರ ಮತ್ತು ಅಸಿಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ನೋಡ್ಬೋದು ನೀವು, ನಿರುದ್ಯೋಗದ ಪ್ರಮಾಣ ಬಹಳ ಜಾಸ್ತಿ ಇದೆ. ಎಲ್ಲ ಗ್ರ್ಯಾಜುಯೇಟ್ಸ್ಗೆ ಏನು ಕೆಲಸ ಸಿಗ್ತಾಯಿಲ್ಲ. ಅಂಥವರು ಅವರೇ ಒಂದು ಕೆಲಸವನ್ನು ಸೃಷ್ಟಿ ಮಾಡಿ, ಅವರೇ ಒಂದು ವ್ಯಾವಹಾರಿಕವಾಗಿ ಮಾಡಲಿಕ್ಕೆ ಇದೊಂದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಅದರಿಂದ ನಾನು FKCC ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಮತ್ತು ಉಮಾರೆಡ್ಡಿ ಅವರು, ತೇಜಶ್ರೀ ಅವರು ಎಲ್ಲರನ್ನೂ ಅಭಿನಂದಿಸ್ತೇನೆ. ಏಕೆಂದರೆ ಇಟ್ಸ್ ಎ ಗ್ರೇಟ್ ಪ್ರೋಗ್ರಾಮ್. ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸುಮಾರು ಕಳೆದ 10 ವರ್ಷದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಸ್ಟಾರ್ಟಪ್ ಕಂಪ್ನಿಗಳು ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಅಂದರೆ ಇವತ್ತು ಏನು ಉದ್ಯೋಗ ಹುಡುಕ್ತಾ ಇದ್ದವರಿಗೆ
ಅವರೇ ಉದ್ಯೋಗ ಕೊಡ್ಬೋದು ಬೇರೆಯವ್ರಿಗೆ. ಸೊ ಆ ರೀತಿ ಕಾರ್ಯಕ್ರಮ, ಇದನ್ನು ಅವರಿಗೆ ಸಲಹೆ ಕೊಡುವಂಥದ್ದು, ಅವ್ರಿಗೆ ಯಾವ ರೀತಿ ಲೋನು ತೆಗೆದುಕೊಳ್ಳಿಕ್ಕೆ ಅಥವಾ ಇಂಡಸ್ಟ್ರೀಸು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಕೈಗಾರಿಕೆ MSME ಅಂತ ಏನು ಹೇಳ್ತೀವಿ ಅದನ್ನು ಸೆಟಪ್ ಮಾಡೋದಕ್ಕೆ ಯಾವ ರೀತಿ ಇದು ಅವ್ರಿಗೆ ಸಲಹೆ ಕೊಡೋಂಥದ್ದು ಕಾರ್ಯಕ್ರಮ ಇದು. ಅವ್ರನ್ನ ಮತ್ತು 10 ಲಕ್ಷ ಅವಾರ್ಡ್ ಕೂಡ ಇಟ್ಟಿದ್ದಾರೆ. ಅಂದರೆ ಇದನ್ನೆಲ್ಲ ಅವ್ರನ್ನ ಹೆಚ್ಚು ಉತ್ತೇಜನ ಕೊಡಲಿಕ್ಕೆ, ಒಂದು ಈ ಯುವ ನಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ಅಥವಾ ಯುವ ನಮ್ಮ ಗ್ರ್ಯಾಜುಯೇಟ್ಸ್ ಏನಿದ್ದಾರೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡೋಂಥದ್ದು, ಅವ್ರಿಗೆ ಜಾಸ್ತಿ ಸಹಕಾರ ಕೊಡೋದು, ಅವ್ರಿಗೆ ಸಹಾಯ ಮಾಡೋಂಥದ್ದು, ಸಲಹೆ ಕೊಡೋಂಥದ್ದು. ಸೊ ಅದರಿಂದ ಅವರು ಕೂಡ ಒಂದು ಬದುಕನ್ನು ಕಟ್ಟಿಸ್ಕೊಡ್ತಾರೆ, ಬೇರೆಯವ್ರಿಗೂ ಕೂಡ ಸಹಾಯ ಆಗುತ್ತೆ. ಸೊ ಇವತ್ತು ಭಾರತ ದೇಶದಲ್ಲಿ ಆಮೇಲೆ ಎಕ್ಸ್ಪೋರ್ಟ್ಸು ನಾವು ರಫ್ತು ಮಾಡ್ತಾ ಇದ್ದೀವಲ್ಲ, ಕಳೆದ 10 ವರ್ಷದಲ್ಲಿ ಕಳೆದ 10 ವರ್ಷದಲ್ಲಿ ಭಾರತ ಹೆಚ್ಚು ರಫ್ತು ವಿಭಾಗದಲ್ಲಿ ಸಾಧನೆ ಸಾಧಿಸಿದೆ. ಸೊ ಕಳೆದ ವರ್ಷ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ದೇಶ ಎಷ್ಟು $800 ಬಿಲಿಯನ್ ಅಷ್ಟು ರಫ್ತು ಮಾಡಿದೆ. ಅಂದರೆ ನಮ್ಮ ರಫ್ತಿನ ಪ್ರಮಾಣ 259% ಜಾಸ್ತಿ ಆಗಿದೆ. ಆದರೆ ಆಮದು ಪ್ರಮಾಣ 52% ಕಡಿಮೆ ಆಗಿದೆ. ಸೊ ಇದು ಭಾರತ ದೇಶ ಆರ್ಥಿಕ ಪ್ರಗತಿಯತ್ತ ಸಾಗಿದೆ. ಅದಕ್ಕೆ FKCC ಅವರ ಪಾತ್ರ ಬಹಳ ಮುಖ್ಯ. ಸೊ ಈ ರೀತಿ ಕಾರ್ಯಕ್ರಮಗಳು ಆದರೆ ಹೆಚ್ಚು ಜನರಿಗೆ ಒಂದು ಎಲ್ಲೋ ನಿರಾಸೆ ಇದೆ, ನಿರುದ್ಯೋಗಿಗಳಿಗೆ ನಮ್ಮ ಜೀವನ ಮುಗೀತು, ಬದುಕು ಮುಗೀತು ಅಂಥವ್ರಿಗೆ ಬದುಕನ್ನು ಕಟ್ಟಿಕೊಡುವಂಥದ್ದು, ಅವರಿಗೆ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕಾರ್ಯಕ್ರಮ. ಇಷ್ಟಾಗಿ ಈ ರೀತಿ ಕಾರ್ಯಕ್ರಮಗಳಾಗಬೇಕು. ಯಾಕೆಂದರೆ ಇವತ್ತು ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಇದು ಲೋನ್ ಕೊಡಲಿಕ್ಕೆ, ಸಾಲ ಕೊಡಲಿಕ್ಕೆ ಹಲವಾರು ರಿಯಾಯಿತಿಗಳನ್ನು ಮಾಡಿದೆ. ಸುಮಾರು ಮುದ್ರಾ ಲೋನಲ್ಲಿ 20 ಲಕ್ಷ ತನಕ ಸಿಗುತ್ತೆ. ಮತ್ತು ದೊಡ್ಡ ಅಂದರೆ ಮೀಡಿಯಮ್ ಸೈಜ್ ಇಂಡಸ್ಟ್ರಿ ಸೆಟಪ್ ಮಾಡೋರಿಗೆ ಯಾವುದೇ ಒಂದು ಕೊಲ್ಯಾಟ್ರಲ್ ಇಲ್ಲದೇ 100 ಕೋಟಿ ತನಕ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಜಾರಿಯಲ್ಲಿದೆ. ಪ್ರಶ್ನೆ, ಇವಾಗ ಮಕ್ಕಳಿಗೆ ಜಾಸ್ತಿ ಬರೋದು ವಯಸ್ಕರಲ್ಲಿ ಬರೋದಿಲ್ಲ ಅಂತ ಮಕ್ಕಳ ಪೇರೆಂಟ್ಸ್ಗೆ ಭಯ ಆಗ್ತಿರುತ್ತೆ. ಯಾವ ರೀತಿ ಮುಂಜಾಗ್ರತೆ ತಗೋಬೇಕು? ಏನು ಡಿಫ್ರೆನ್ಸ್? ಇಲ್ಲ ಈಗ ಆ ರೀತಿ ನಾವು ಪ್ಯಾರಲಲ್ ಎಕ್ಸಾಂಪಲ್ ಡ್ರಾ ಮಾಡೋಕ್ಕೆ ಹೋಗಬಾರ್ದು. ಸೊ ಇದು ಮಾಮೂಲಿ ವೈರಲ್ ಇನ್ಫೆಕ್ಷನ್ನು ಆ ಥರ ಇದೆ. ಸೊ ಮುನ್ನೆಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆಲ್ಲ ಶುಚಿಯಾದಂಥ ಆಹಾರ ಕೊಡಬೇಕು. ಅಂದರೆ ನೀರು ಕೂಡ ಮುಖ್ಯ. ನೀರನ್ನು ಬಾಯಿಲ್ ಮಾಡಿ ಆರಿಸಿ ಕೊಡಬೇಕಾಗುತ್ತೆ. ಸೊ ಮಕ್ಕಳನ್ನ ವಾರ್ಮ್ ಕ್ಲೋತ್ಸಲ್ಲಿ ಇಡಬೇಕಾಗುತ್ತೆ. ಏನಾದ್ರು ಕೆಮ್ಮು, ಜ್ವರ, ನೆಗಡಿ ಬಂದರೆ ಶಾಲೆಗೆ ಕಳಿಸ್ಬಾರ್ದು, ಮನೆಯಲ್ಲೇ ಇಟ್ಕೊಂಡು ಆರೈಕೆ ಮಾಡಬೇಕು. ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಅಲ್ಲ, ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಸಮಗ್ರ ಮಾಹಿತಿ ಇಲ್ಲ. ಇಟ್ ಇಸ್ ಟೂ ಅರ್ಲಿ. ಇವತ್ತು 17ನೇದು ಎಡಿಷನ್ ಮಂತನ್ನು ಕರ್ಟನ್ ರಿಸರ್ವ್ ಮಾಡಿದ್ವಿ. ಮತ್ತು ಎಕ್ಸ್ಪೋರ್ಟ್ ಎಕ್ಸಲೆನ್ಸ್ 2025 ಅಂತ. ಅಂದರೆ ಮಂತನ್ನು ಬಂದುಬಿಟ್ಟು ಇಟ್ಸ್ ಎ ಬಿಸ್ನೆಸ್ ಪ್ಲ್ಯಾನ್. ಅಂದರೆ ಕಾಲೇಜ್ ಓದೋಂಥ ಮಕ್ಕಳಿಗೆ ಅವ್ರದ್ದು ಏನಾರು ಒಂದು ಐಡಿಯಾಸ್ನ ಕನ್ವರ್ಟಿಂಗ್ ಟು ಬಿಸ್ನೆಸ್. ಸೊ ಆ ಕಾರ್ಯಕ್ರಮದಲ್ಲಿ ಹೋದ ವರ್ಷ ನಮಗೆ ಸುಮಾರು 600ರಿಂದ 800 ಅಪ್ಲಿಕೇಶನ್ ಬಂದಿತ್ತು. ಬಹುಶಃ ಈ ವರ್ಷ ಹೆಚ್ಚು ಅಪ್ಲಿಕೇಶನ್ ಬರಲಿಕ್ಕೆ ಇದು ಮಾಡಿದ್ವಿ. ಎಲ್ಲ ಕಾಲೇಜು, ಎಲ್ಲ ಇಂಜಿನಿಯರಿಂಗ್ ಕಾಲೇಜು, ಮ್ಯಾನೇಜ್ಮೆಂಟ್ ಕಾಲೇಜು ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಮಗೆ ಇವತ್ತು ಓಪನ್ ಮಾಡಿದ್ದಾದಮೇಲೆ ಆಲ್ರೆಡಿ ಈಗ 10 ಅಪ್ಲಿಕೇಶನ್ಸ್ ಬಂದುಬಿಟ್ಟಿದೆ. ಸೊ ಅದರಲ್ಲಿ ಬೆಸ್ಟ್ ಬಿಸ್ನೆಸ್ ಪ್ಲ್ಯಾನ್ ಅವರಿಗೆ ಮೊದಲನೇ ಪ್ರೈಸ್ 5 ಲಕ್ಷ ಕೊಡ್ತೀವಿ, ಎರಡನೇವರಿಗೆ 3 ಲಕ್ಷ, ಮತ್ತು ಮೂರನೇವರಿಗೆ 2 ಲಕ್ಷ ಅವಾರ್ಡ್ನ ಕೊಡ್ತೀವಿ. ಮತ್ತು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಹ ಮಾಡ್ತೀವಿ. ಅಂದರೆ ಈಗ ಅವ್ರದ್ದು ಬಿಸ್ನೆಸ್ ಅಂತ ಒಂದು ತೊಗೊಂಬಂದರೆ ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದನ್ನು ಯಾವ ಥರ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಎಜುಕೇಷನ್ ಕೊಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ಇನ್ ಕೇಸ್ ಅವ್ರ ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕಾದ್ರೆ ಸಹಾಯ ಸಹ ನಮ್ಮ ಬ್ಯಾಂಕ್ಗಳಲ್ಲಿ ಟೈಪ್ ಮಾಡಿದ್ವಿ. ಅವ್ರಿಗೆ ಸಹಾಯ ಸಹ ಮಾಡ್ತಾರೆ. ವಿತೌಟ್ ಕೊಲಾಟ್ರಲ್ ಸೆಕ್ಯೂರಿಟಿ ಅವರಿಗೆ ಲೋನ್ ಕೊಡುವಂಥ ಫೆಸಿಲಿಟೀಸನ್ನು ಮಾಡಿದ್ವಿ. ಸೊ ಅದು ಮಂತನ್ನಲ್ಲಿ. ಎಕ್ಸ್ಪೋರ್ಟಲ್ಲಿ ನಮ್ಮಲ್ಲಿ ಕರ್ನಾಟಕದಿಂದ ಹೆಚ್ಚು ಅಂದರೆ ಮೈಕ್ರೋ, ಸ್ಮಾಲ್, ಮೀಡಿಯಮ್, ಲಾರ್ಜ್ ಆ ಥರ 4 ವರ್ಟಿಕಲ್ಸಲ್ಲಿ ಹೆಚ್ಚು ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಅವಾರ್ಡ್ ಫಸ್ಟು, ಸೆಕೆಂಡ್, ಥರ್ಡ್ ಅಂತ ಅವ್ರಿಗೆ ಅವಾರ್ಡ್ ಫಂಕ್ಷನ್ದು ಇವತ್ತು ಕರ್ಟನ್ ರಿಸರ್ವ್ ರೈಸ್ ಮಾಡಿದ್ದೀವಿ. ಇವತ್ತು ಆನರಬಲ್ ಗವರ್ನರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಇವತ್ತು ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಡಾಕ್ಟರ್ ಮಂಜುನಾಥ್ ಅವರು ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಅವರು ಬಂದಿದ್ದರು. ಅವರು ಅದನ್ನು ಕರ್ಟನ್ ರೈಸನ್ನು ಇನಾಗ್ರೇಷನ್ ಮಾಡಿದರು. ರಿಕ್ವೆಸ್ಟ್ ಅಂದರೆ ನಮ್ಮಲ್ಲಿ ಕಾಲೇಜಸ್ಸು ಥ್ರೂ ಔಟ್ ಕರ್ನಾಟಕ ಇದೆ. ನಾವು ಬೆಂಗಳೂರಿನಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. ಅಂದರೆ ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ವರ್ಚುವಲ್ ಇರುತ್ತೆ. ಈ ನಾಲೆಜ್ ವರ್ಕ್ಶಾಪ್ಸ್ ಅಂತ ಮಕ್ಕಳ ಜೊತೆಯಲ್ಲಿ ನಾವು ಕಂಡಕ್ಟ್ ಮಾಡೋದೆಲ್ಲ ವರ್ಚುವಲ್ ಇರುತ್ತೆ. ಸೊ ನಮ್ಮ ರಿಕ್ವೆಸ್ಟು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಈ ಇನ್ಫಾರ್ಮೇಷನ್ ನಾವು ಮಂತನ್ನು ಕಂಡಕ್ಟ್ ಮಾಡ್ತಾ ಇರೋದು
ಪೂರ್ತಿ ಡಿಸ್ಟ್ರಿಕ್ಟ್ಸ್ಗೆಲ್ಲ ಸರ್ಕ್ಯುಲೇಟ್ ಆಗಬೇಕು. ಯಾಕಂದರೆ ಪ್ರತಿ ಸ್ಟೂಡೆಂಟು, ಗ್ರ್ಯಾಜುಯೇಟ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟು ಈ ಅವಕಾಶ ಉಪಯೋಗಿಸ್ಕೋಬೇಕು. ಅವರು ಅಪ್ಲೈ ಮಾಡೋಕ್ಕೆ ಏನೂ ಇಲ್ಲ. ಸೊ ಅವ್ರ ಕಾಲೇಜಿಂದ ಒಂದು 2-3 ಮಕ್ಕಳು ಸೇರಿ ಮಾಡ್ಬೋದು, ಇಲ್ಲ ಸಿಂಗಲಾಗಿ ಮಾಡ್ಬೋದು. ಆನ್ಲೈನ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಒಂದು ಸಿನಾಪ್ಸಿಸ್ ಹಾಕಬೇಕು. ಅದಕ್ಕೆ ಸಿಂಪಲ್ ಅಪ್ಲಿಕೇಶನ್, ಅದು ಮಾಡೋದು ಭಾಳ ಈಸಿ. ಸೊ ನಮ್ಮ ರಿಕ್ವೆಸ್ಟು all of you to please circulate that maximum number of students apply ಮಾಡಬೇಕು. ಆ ಆಪರ್ಚುನಿಟಿ ಎಲ್ಲ ಮಕ್ಕಳಿಗೆ ಸಿಗಬೇಕು. FKCCI www.fkcci.org ವೆಬ್ಸೈಟ್ ಆಲ್ರೆಡಿ ಇದೆ. 10 ಅಪ್ಲಿಕೇಶನ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಆ್ಯಂಡ್ ಈಗ ಇಮಿಡಿಯೇಟ್ ಶುರು ಆಗಿದೆ ಫಾರ್ ಎನಿ ಗ್ರಾಜ್ಯುಯೇಟ್ ಆರ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್. ಈವನ್ ಹೈಸ್ಕೂಲ್ ಹುಡುಗನು ಅವನ ಐಡಿಯಾ ತಗೊಂಬಂದ್ರೆ ವಿಲ್ ಎನ್ಕರೇಜ್ ದಟ್ ಆಲ್ಸೋ. ಎಲ್ಲ ವೆಬ್ಸೈಟ್ನಲ್ಲೇ ಇದೆ. ವೆಬ್ಸೈಟ್ನಲ್ಲಿ ನೋಡಿ ಓಪನ್ ಮಾಡಿದ್ರೆ ಮಂತ್ ಲಿಂಕೇ ಬರುತ್ತೆ. ಅಲ್ಲಿಂದ ಎನಿವೇರ್